ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಪೊಲೀಸ್ ಇಲಾಖೆ ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ರಿ, ಫಸ್ಟ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಡೇಟ್ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇವತ್ತು ಅಂದರೆ 15/10/2025 ವರದಿ ಪ್ರಕಾರ ನೋಡಿ, ಬಹಳಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಂತ ವಿದ್ಯಾರ್ಥಿಗಳು ಮೆಸೇಜ್ ಹಾಕ್ತಾ ಇದ್ರಿ, ಸರ್ ಅಪ್ಡೇಟ್ 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 ಅಂತ. ಏನ್ ಅಪ್ಡೇಟ್ ಬಂದಿದೆ? 2032 KSRP ಓಕೆ ಅಂಡ್ RRB ಓಕೆ IRB ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಇಲ್ಲಿದಾವ್ ನೋಡಿ. KSRP ಮತ್ತು ಈ ಒಂದು 1500 ಹುದ್ದೆಗಳು ಸ್ಥಳೀಯ ವೃಂದದ ಮತ್ತು 336 HK ನಾನ್ HK IRB ಮುನಿರಾಬಾದ್ ಘಟಕ 166 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣ ಕಳಿಸುವ ಬಗ್ಗೆ ಅಂದ್ರೆ ಪ್ರೊಸೆಸ್ ಹಿಂದಿನಿಂದ ನಡೀತಾ ಇದೆ. ಆಲ್ರೆಡಿ ಡಿಸೈಡ್ ಆಗಿದೆ. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ. ಅಂಡ್ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಡೆಫಿನೆಟ್ಲಿ ಇದನ್ನ ಒಂದನ್ನಂತೂ ನೀವು ಯಾವತ್ತೂ ಕೇಳ್ತಾನೆ ಇರ್ತೀರಿ ನನಗೆ. ಸೊ ಈ ನೋಟಿಫಿಕೇಶನ್ ಅನ್ನ ನೀವು ಅಕ್ಟೋಬರ್ ಎಂಡ್ ಆರ್ ನವೆಂಬರ್ 1st ಆರ್ 2nd ವೀಕ್ ತನಕನೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದರೊಳಗೂ ಬರ್ಬೋದು, ಇಲ್ಲ ಅಂತಲ್ಲ. ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಯಿರಿ. ಅಂಡ್ ಬರೀ ನೋಟಿಫಿಕೇಶನ್ ಅನ್ನೋಕ್ಕಿಂತನೂ ಪ್ರಶ್ನೆ ಪತ್ರಿಕೆ ಒಳಗೆ ಏನು ಬದಲಾವಣೆ ಆಗಬಹುದು, ಯಾಕಂದ್ರೆ ನನಗೆ ವಿದ್ಯಾರ್ಥಿಗಳಿಗಿಂತನೂ ಜಾಸ್ತಿ ಏನಿದೆ ಅಂದ್ರೆ ಚಿಂತೆ. KSP ದವರು ಎಕ್ಸಾಮ್ ನಡೆಸ್ತಿರುವಾಗ ಅವ್ರದ್ದೊಂದು ಪ್ಯಾಟರ್ನ್ ಇತ್ತು ಅಂಡ್ ಅದರ ಪ್ರಕಾರನೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ತೆಗಿತಿದ್ರು. ಓಕೆ, ಅಂಡ್ ಅದರೊಳಗೂ ಒಂದು 30 ರಿಂದ 40 ಕ್ವಶನ್ಸ್ ಓಲ್ಡ್ ಕ್ವಶನ್ಸ್ ಗಳನ್ನ ತೆಗಿತಿದ್ರು. ಓಕೆ, ಆದ್ರೆ KEA ದವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡೋದಿಲ್ಲ ಗೈಸ್. ಅವರು ಹೊಸ ಟ್ರೆಂಡ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆಗಳನ್ನ ತೆಗಿತಾರೆ. ಈವನ್ EG ತೆಗೆದ್ರು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆ ಒಳಗಿನೂ ಕ್ವಶನ್ಸ್ ಗಳನ್ನ ಹಾಕೋದಿಲ್ಲ. ಆದ್ರಿಂದ ನನ್ನ ಹಂಬಲ್ ರಿಕ್ವೆಸ್ಟ್ ಏನಿದೆ ಅಂದ್ರೆ ಇದ್ರ ಬಗ್ಗೆನೂ ತಲೆ ಕೆಡಿಸ್ಕೋರಿ. ಬರೀ ರಿಕ್ರೂಟ್ಮೆಂಟ್ ಬರುದಲ್ಲ, ಆದ್ರ KEA ಈ ತರ ಎಕ್ಸಾಮ್ ಗಳನ್ನ ಅನ್ಪ್ರೆಡಿಕ್ಟೇಬಲ್ ಆಗಿ ಕ್ವಶನ್ ಪೇಪರ್ನ ತೆಗಿತದಲ್ಲ, ಇದಕ್ಕೆ ನಾವು ಹೆಂಗ್ ಪ್ರಿಪೇರ್ ಆಗಬೇಕು ಇದ್ರ ಬಗ್ಗೆ ಒಂದು 10% ವಿದ್ಯಾರ್ಥಿಗಳು ವಿಚಾರ ಮಾಡಂಗಿಲ್ಲ. 90% ವಿದ್ಯಾರ್ಥಿಗಳ ವಿಚಾರ ಏನಿರ್ತದೆ ಅಂದ್ರೆ ವಾಟ್ ನೋಟಿಫಿಕೇಶನ್ ಬರಲಿ. ನೋ ಗೈಸ್, ನೀವೆಲ್ಲ ಯಾರು ಈ ತರ ವಿಚಾರ ಮಾಡ್ತಿದ್ರಿ ತಪ್ಪು ಹಾದಿಯೊಳಗೆ ಹೋಗ್ತಿದ್ರಿ. ಅಂಡ್ ಮತ್ ನೀವೇನ್ ಮಾಡ್ತಿದ್ರಿ, ಬರೇ ಕ್ವಶನ್ ಬ್ಯಾಂಕ್ ಗಳನ್ನ ಓದುವುದ್ರ ಹಿಂದೆ ಬಿದ್ದಿದ್ದೀರಿ. ಆದ್ರೆ ಒಂದು ಏನು ಅಂದ್ರೆ ಮೊದಲು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಓಕೆ, ಕಾನ್ಸೆಪ್ಟ್ ಓದಿದ ಮೇಲೆ ನೀವು ಕ್ವಶನ್ ಪೇಪರ್ ನೋಡ್ರಿ. ನಂದೇನು ಅಭ್ಯಂತರ ಇಲ್ಲ, ನೋಡ್ಬೋದು. ನೀವು ನೋಡ್ಬಾರ್ದು ಅಂತಲ್ಲ, ಕ್ವಶನ್ ಪೇಪರ್ ಆದ್ಮೇಲೆ ಇದನ್ನ ನೋಡ್ಬಾರ್ದು ಅಂತಲ್ಲ. ಆದ್ರೆ ಬರೀ ಕ್ವಶನ್ ಪೇಪರ್ ಗಳ ಹಿಂದೆ ಬೀಳ್ಬೇಡ್ರಿ. ಐ ನೋ ದಟ್ 90% ಆಫ್ ದಿ ಪೀಪಲ್ ಇದನ್ನೇ ಮಾಡ್ತಿದ್ದಾರೆ. ಅಂಡ್ ಮತ್ತು ವಿದ್ಯಾರ್ಥಿಗಳು ಕ್ವಶನ್ ಏನ್ ಕೇಳ್ತಾರೆ ಅಂದ್ರ, ಸರ್ ಈ ಕ್ವಶನ್ ಪೇಪರ್ ಮಾಡಬಾರ್ದಂತಂದ್ರ ಎಟ್ಟತ್ ಬುಕ್ಕ ಓದುದ್ರಿ, ಆ ಬುಕ್ಕ ಓದೋದು ಸಾಕಾಗಿದೆ. ನೀವು ಬುಕ್ಕ ಓದಂಗೆ ಇಲ್ಲ. ಆಥರ್ಸ್ ಬುಕ್ಕ PC ಎಕ್ಸಾಮ್ ಓದುವಂತ ಹುಡುಗರು ಓದಂಗೆ ಇಲ್ಲ. ಅಂದ್ರ ನನ್ಗೆ ಭಾಳ ಸರ್ತಿ ಏನ್ ಅನಿಸ್ತದಂದ್ರ, ಪೊಲೀಸ್ ಕಾನ್ಸ್ಟೇಬಲ್ ಓದ್ತೇವಂದ್ರ ನಾನು ಹುಟ್ಟಿದ್ದು ಪೊಲೀಸ್ ಆಗ್ಲಿಕ್ಕೆ ಸಾಯಿದು ಪೊಲೀಸ್ ಆಗಿ ಅಂತ ಫಿಕ್ಸ್ ಆದವರು ಬಹಳ ಜನ ಇದ್ದಾರೆ ಅಂತ ನನಗನ್ಸುತ್ತೆ ಅವ್ರು ನೋಡಿದ್ರೆ. ಯಾಕೆ ಗೈಸ್, ಆಥರ್ ಬುಕ್ಸ್ ನ ಓದ್ರಿ. ಈಗ ಹೆಂಗೂ KEA ದವರು ಎಕ್ಸಾಮ್ ಪೇಪರ್ ಸೆಟ್ ಮಾಡತ್ತಾರಲ್ಲ, ಇವ್ರೇನ್ರೆ ಸ್ವಲ್ಪ 20 ಕ್ವಶನ್ 30 ಕ್ವಶನ್ ನಿಮಗೇನಾದ್ರೂ 1 ಓನ್ಲಿ 2 ಓನ್ಲಿ 3 ಓನ್ಲಿ ಆ ಪ್ಯಾಟರ್ನ್ ಅಲ್ಲಿ ಕೇಳಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ಆಥರ್ ಬುಕ್ ನ ಓದ್ರಿ. PC ಎಕ್ಸಾಮ್ಗೆ ಇವತ್ತೇನು ಓದ್ತಿರ್ಲ, ಮುಂದೆ ಹೋಗಿಂದ 615 PSI ಎಕ್ಸಾಮು ಕರಿತೇವಂದಾರ, ಅದಕ್ಕೂ ಉಪಯೋಗ ಆಕೈತಿ. ಇನ್ನು ನಿಮಗೆ 3 ರಿಂದ 4 ತಿಂಗಳಾದ್ರೂ ಟೈಮ್ ಸಿಗ್ತೈತಿ. ಆ ಟೈಮ್ನ ಯಾಕೆ ಸರಿಯಾಗಿ ಉಪಯೋಗಿಸ್ಕೋಬಾರ್ದು ಅಂತ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್. ಯಾಕೆ ನೀವು ಅಷ್ಟು ಹರಿಬರಿ ಒಳಗೆ ಬಡ ಕ್ವಶನ್ ಓದಿ
ಬಡ ಎಲ್ಲ ಮುಗಿಸ್ಕೊಂಡು ಕುಂಡಿರ್ತಿರೋ ನನಗೆ ಯಾವತ್ತೂ ಅರ್ಥ ಆಗಿಲ್ಲ. ಆ್ಯಂಡ್ ನಿಮ್ಮೆಲ್ಲಿರುವಂಥ ಕನ್ಸರ್ನ್ಗೆ ನಾನು ಈ ಸಜೆಷನ್ನ ಕೊಡ್ತಿದ್ದೀನಿ. ಸ್ವಲ್ಪ ಪಾಸ್ ಆಗ್ರಿ, ಡೀಟೇಲ್ ಆಗಿ ಓದ್ರಿ, ಆನ್ಲೈನ್ ಕ್ಲಾಸ್ಗಳನ್ನು ನೋಡಬೇಡ್ರಿ, ಕ್ವಶನ್ ಆನ್ಸರ್ ಸೆಕ್ಷನ್ಗಳನ್ನು ಅಷ್ಟೇ ನೋಡಬೇಡ್ರಿ. ನನ್ನ ಕ್ಲಾಸು ನಾನು ಕ್ವಶನ್ ಆನ್ಸರ್ ಸೆಕ್ಷನ್ ಮಾಡಿದ್ರು ನೋಡಬೇಡ್ರಿ. ನಂದು ಕೂಡ ಒಂದು ದಿನದೊಳಗೆ ಒಂದೇ ಆನ್ಲೈನ್ ಕ್ಲಾಸ್ ನೋಡ್ರಿ. ನಂದೇ ನೋಡ್ರಿ ಅಂತ ಹೇಳ್ತಾ ಇಲ್ಲ ನಿಮಗೆ, ಯಾರ್ದರೆ ನೋಡ್ರಿ, ಅವರು ಒಂದೇ ಆನ್ಲೈನ್ ಕ್ಲಾಸ್ ನೋಡ್ರಿ. ಉಳ್ಕಿದ ಟೈಮ್ ನೀವು 1 ವರ್ಷ 2 ವರ್ಷ 6 ತಿಂಗಳು ಈ ಎಕ್ಸಾಮ್ಗಳನ್ನ ಓದಿರ್ತೀರಿ. ಓಕೆ, ಆಮೇಲೆ KEA ಬೇರೆ ಎಕ್ಸಾಮ್ಸ್ ಬರ್ದಿರ್ತೀರಿ. ಬರ್ದಿಲ್ಲ ಅಂದ್ರೂ ಕ್ವಶನ್ ಪೇಪರ್ ಸಿಗ್ತವೆ, VAO ಎಕ್ಸಾಮ್ ಕ್ವಶನ್ ಪೇಪರ್ ಸಿಗ್ತದೆ. ಓಕೆ, ಬೇರೆ ಎಕ್ಸಾಮ್ದು KEA ನಡೆಸಿದ್ದು ಕ್ವಶನ್ ಪೇಪರ್ ಸಿಗ್ತಾವೆ. ಯಾಕೆ ನೀವು ಅವಕರನ್ನ ತಗೊಂಡು ನೀವೇ ಅನಲೈಸ್ ಮಾಡೋದಿಲ್ಲ? ನಿಮಗೂ ಒಂದು ಮನಸ್ಸಂತ ಇರುತ್ತೆ, ಒಂದು ಬುದ್ಧಿ ಅಂತ ದೇವ್ರು ಕೊಟ್ಟಿರ್ತಾನೆ. ಆ್ಯಂಡ್ ಮೈಂಡ್ಲೆಸ್ ಆಗಿ ಯಾರು ಏನು ಹೇಳೋದನ್ನ ಕೇಳ್ಕೊತ್ಕೊಂಡಿರ್ತೀರಿ. ದಯವಿಟ್ಟು ಆನ್ಲೈನ್ ಕ್ಲಾಸ್ನ ಜಾಸ್ತಿ ನೋಡಬೇಡ್ರಿ. ನಾನು ಅನ್ನೋದು ನೀವು ಜ್ಞಾನನ ಗಳಿಸ್ಲಿಕ್ಕೆ ಮಹತ್ವ ಕೊಡ್ರಿ. ಇನ್ಕ್ಲೂಡಿಂಗ್ ನನ್ನ ಕ್ಲಾಸು ಹೇಳ್ತೀನ ನಾ ಮತ್ತೆ. ಓಕೆ, ದಯವಿಟ್ಟು ಜ್ಞಾನನ ಗಳಿಸ್ಲಿಕ್ಕೆ ಮಹತ್ವ ಕೊಡ್ರಿ, ಪಾಸ್ ಆಗ್ತೀರಿ. ಇಲ್ಲ ಅಂದ್ರೆ ಇಲ್ಲೇ ಕಲ್ಯಾಣ್ ನಗರ್, ನಿರ್ಮಲ್ ನಗರ್, ಸಪ್ತಾಪುರ್, ಶ್ರೀನಗರ್ ಅಂತ ಅಡ್ಡಾಡ್ಬೇಕಾಗತ್ತೆ. ಎಷ್ಟು ಹುದ್ದೆಗಳು ಎಲ್ಲಿ ಬರ್ತಿದಾವೆ, ಲಾಸ್ಟ್ ಟೈಮ್ ನೀವು ಎಲ್ಲಿ ಹಾಕಿದ್ರಿ, ಈ ಬಾರಿ ನೀವು ಎಲ್ಲಿ ಹಾಕಿದ್ರೆ ಪಾಸ್ ಆಗ್ಬೋದು. ಅಂಡ್ ಅದಕ್ಕೆ ಏನ್ ಸ್ಟ್ರಾಟಜಿ ಮಾಡಬೇಕು, ಯಾವ್ಯಾವ ಘಟಕಕ್ಕೆ ಎಷ್ಟೆಷ್ಟು ಹುದ್ದೆಗಳು ಬರ್ತವೆ ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದನ್ನೆಲ್ಲಾನು ಕೂಡ ಇವನ್ ಕ್ರೀಡಾಪಟುಗಳಿಗೆ ಎಷ್ಟು ಹುದ್ದೆಗಳು ಬರ್ತವೆ, ತೃತೀಯ ಲಿಂಗಿಗಳಿಗೆ ಎಷ್ಟು ಹುದ್ದೆಗಳು ಬರ್ತವೆ, ಯಾವ ಜಿಲ್ಲೆ ಒಳಗೆ ಎಷ್ಟು ಇದಾವೆ ಅನ್ನುವಂತ ಎಲ್ಲಾ ಇನ್ಫಾರ್ಮೇಶನ್ ಇವತ್ತು ಮತ್ತಷ್ಟು ಸ್ಪ್ಲಿಟ್ ಮಾಡಿ ರೋಸ್ಟರ್ ವೈಸ್ ಯಾವ ತರ ಬರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಅ ಗುಡ್ ಇಂಪ್ರೂವ್ಮೆಂಟ್. ಓಕೆ, ಆಗ್ತಾ ಇದೆ. ನವೆಂಬರ್ ಒಳಗೆ ಫಸ್ಟ್ ವೀಕ್ ಒಳಗೂ ಬರ್ಬೋದು, ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ ಒಳಗೂ ನಿಮಗೆ ದೀಪಾವಳಿ ಧಮಾಕ ಅಂತಾನು ಸರ್ಕಾರ ಈ ನೋಟಿಫಿಕೇಶನ್ ಕೊಡ್ಬೋದು. ಈವನ್ ಎಲ್ಲ ಜಿಲ್ಲೆಗಳೊಳಗೂ ಕೂಡ ಇದ್ರ ಮೇಲೆ ಈ ಒಂದು ಸ್ಟ್ರೈಕ್ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ರಿಂದ ಡೆಫಿನೆಟ್ಲಿ ಗವರ್ಮೆಂಟ್ಗೂ ಕೂಡ ಇದೆ ನೋಟಿಫಿಕೇಶನ್ ಮಾಡಬೇಕು ಅಂತ. ಒಂದೇ ಬಾರಿಗೆ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಬರ್ತವೆ. ಅಂಡ್ ಈವನ್ ಟೀಚರ್ ಪೋಸ್ಟ್ ಕೂಡ ಆ ಮಿನಿಸ್ಟರ್ ಕಾಲಾಗೂ ನಂಗೆ ಸಾಕಾಗೈತಿ. ಅವ 18,000 ಕರಿತೀವಿ, ಇನ್ನೊಂದು ವಾರದಾಗ ಕರಿತೀವಿ, ಇನ್ನೊಂದು ತಿಂಗಳಾಗ ಕರಿತೀವಿ ಅಂತ ಹೇಳಿ ನಂಗೆ ಬೋರ್ ಮಾಡಿಸಿಟ್ಟಾರ. ಅದಕ್ಕೆ ನಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಪೊಲೀಸ್ ಎಕ್ಸಾಮ್ಗೆ ಯಾರು ಓದ್ತಿದ್ರಿ, PSI ಪೊಲೀಸ್ ಕಾನ್ಸ್ಟೇಬಲ್ ಅಂಡ್ PSI ಎಕ್ಸಾಮ್ಗೆ ಯಾರು ಓದ್ತಿದ್ರಿ, ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ಡೀಟೇಲ್ ಆಗಿ ಓದ್ರಿ, ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಓದ್ರಿ. ಬರೀ ಆನ್ಲೈನ್ ಕ್ಲಾಸ್ ಕೇಳ್ಕೋತ ಕುಂಡ್ರಬೇಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಮೀಸಲಾತಿ, ಒಳ ಮೀಸಲಾತಿ ಎಲ್ಲ ಮುಗ್ದದ, ಕಾಸ್ಟ್ ಸರ್ಟಿಫಿಕೇಟ್ ಕೊಡಾಕು ಶುರು ಮಾಡ್ಯಾರ ಅಂತ ಕೇಳಿದ್ ನಾನು. ಅಂಡ್ ಇದನ್ನ ಉಪಯೋಗ ತಗೊಂಡು ಒಂದು ಸ್ಟ್ರಾಟಜಿ ಮಾಡ್ರಿ. ಬೇರೆಯವ್ರದ್ದು ಕೇಳ್ಬೇಡ ಅಂತಲ್ರ, ಬೇರೆಯವ್ರದ್ದು ಕೇಳ್ರಿ. ಆದ್ರ ಅವ್ರ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗುದಿಲ್ಲ. ಹಂಗಂತ ಹೇಳಿ 15 ತಾಸು ಓದ್ತೀನಿ, 16 ತಾಸು ಓದ್ತೀನಿ, ಈ ಮೂರ್ಖತನೂ ಮಾಡಂಗಿಲ್ಲ. 15-16 ತಾಸು ಓದಿದ್ರು ನಿಮ್ಗದು ಉಪಯೋಗ ಆಗುದಿಲ್ಲ. ಒಂದು 8 ತಾಸು ನಿಮ್ ಕಡೆ ಏನಾದ್ರೂ ಓದಕ್ ಆಗ್ತಿತ್ತು ಅಂದ್ರೆ ಕಾನ್ಸಂಟ್ರೇಷನ್ ಇಂದ ಬಾಳ ಐತಿದು. IAS ಓದೋರು ಕೂಡ 8 ತಾಸಿನ ಮ್ಯಾಗ ಓದಂಗಿಲ್ಲ ಗೈಸ್. ಓದಿದ್ರು ಅದು ಉಪಯೋಗ ಆಗುದಿಲ್ಲ. ಜಸ್ಟ್ ಲೈಕ್ ನಿಮ್ಮ ಹೊಟ್ಟಿ ಎಷ್ಟು ಹಿಡಿಸ್ತದ ಅಷ್ಟೇ ತಿನ್ಬೇಕೆ ಹೊರತು ಅದಕ್ಕಿಂತ ಜಾಸ್ತಿ ತಿಂದ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಆಕೈತಿ. ಹಂಗೇನೆ ಇಲ್ಲೂ ಕೂಡ 8 ತಾಸು ಓದ್ರಿ, 8 ತಾಸು ಮಲ್ಕೋರಿ. ಓಕೆ, ಆರಾಮಾಗಿ ನಿದ್ದೆ ಮಾಡ್ರಿ. ಇನ್ನು 8 ತಾಸು ಐತ್ಲಾ, ನಿಮ್ಮ ಉಳಿದ ಕೆಲಸಗಳನ್ನ ಮಾಡ್ಕೊಡ್ರಿ, ಸಾಕು. ಓಕೆ, ಇದಕ್ಕಿಂತಾನು ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಅವಶ್ಯಕತೆ ಇಲ್ಲ. ಒಂದನೇದು ಇದೇ ಈ ಸಾರ್ತಿ ಏನ್ರೆ PC ಆಗ್ಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲಿ ಮುಗಿತ್ತು, ಈ ಮನೋಭಾವನೆನೂ ಸರಿಯಲ್ಲ. ಓಕೆ, ಈ ಸಾರ್ತಿ PSI ನಾನು ಮಾಡ್ತೀನಿ, ನಾನು ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಸ್ಟ್ರಾಟಜಿ ಮಾಡ್ತೀನಿ ಅನ್ನೋರು ಬಾಳ್ ಕಮ್ಮಿ. ಪಾಸ್ ಆಗ್ಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲ, ಅದು ಇಲ್ಲ ಅಂತ ಹೇಳ್ಕೊತ ಅಡ್ಡಾಡೋರು ಜಾಸ್ತಿ. ಇಲ್ಲ ಗೈಸ್, ಒಂದು ಜಾಬ್ ನಿಮ್ಮ ಜೀವನವನ್ನ ಡಿಸೈಡ್ ಮಾಡಕ್ ಸಾಧ್ಯ ಇಲ್ಲ. ಅಂಡ್ ಭಾಳ ಜನ ನನಗೆ ನೋಟಿಫಿಕೇಶನ್ ಸರ್ ಯಾವಾಗ ಬರ್ತದೆ ಅಂತೇಳಿ ಮೆಸೇಜ್ ಹಾಕಾಗುತ್ತೆ. ಈಗ ನಾನು ಈ ವಿಡಿಯೋ ಮಾಡಬೇಕಾಗಿದೆ. ಪ್ಲೀಸ್ ರೀಡ್, ಡೀಟೇಲ್ ಆಗಿ ಓದ್ರಿ. KE ಅದವ್ರು ಹೆಂಗೆ ಕೇಳ್ತಿದ್ದಾರೆ ಅದನ್ನ ಅನಲೈಸ್ ಮಾಡ್ರಿ. ಓಕೆ, ಸೊ ಅದು ನಿಮಗೆ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಗೈಸ್. ಅಂಡ್ ಆ ಥರದ ಪುಸ್ತಕಗಳನ್ನ ಡೀಟೇಲ್ ಆಗಿ ಯಾವುದೇ ಪುಸ್ತಕ ಇದ್ರೂ ಕೂಡ ನಿಮ್ಮ ಹತ್ರ ಅದನ್ನ ಓದ್ರಿ. ಓಕೆ, ಸೊ ಇದನ್ನಿಷ್ಟು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. PSI ಯಾರ್ಯಾರೆಲ್ಲ ಓದ್ತಿದ್ರಿ, ಪೇಪರ್ 1 PSI ಪೇಪರ್ 1ಗೆ ಆನ್ಲೈನ್ ತರಗತಿಗಳು ಇದೇ 25 ಅಕ್ಟೋಬರ್ 25ರಿಂದ ಪ್ರಾರಂಭ ಆಗ್ತಿದಾವೆ. ನಮ್ಮ ಆ್ಯಪ್ ಇದೆ ಕನಮಡಿ, KANAMADI, ಕನಮಡಿ
ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಹೆಸರಿದೆ. ಈ ಒಂದು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ನಿಮಗೆ ಇದರ ಲಿಂಕ್ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಆ್ಯಪ್ನಲ್ಲಿ ನೀವು ಇವತ್ತೇ ಕ್ಲಾಸ್ಗೆ ತರಗತಿಗೆ ಜಾಯಿನ್ ಆಗ್ಬೋದು. PSI ESI 6th ಬ್ಯಾಚ್ ಅಂತ ಇದೆ, ಅದಕ್ಕೆ ಪ್ರಾರಂಭ ಆಗ್ತಾ ಇದೆ. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಕಂಪ್ಲೀಟ್ ಆಗಿ ನಿಮಗೆ ಹೇಳಿಕೊಡ್ತದೆ. ಆ್ಯಂಡ್ 50 ಪ್ರಬಂಧಗಳ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ಮೈಂಡ್ ಮ್ಯಾಪ್ ಮೂಲಕ ಇರುವಂಥ ಒಂದೇ ಒಂದು ಪುಸ್ತಕ, ಮೊದಲ ಪುಸ್ತಕ. ಒಂದು ಸರ್ತಿ ಓದಿರೆ ನೋಡ್ರಿ, ಓದಿ ಹೇಳಿ ನೋಡ್ರಿ, ಒಳ ಮೀಸಲಾತಿಯಿಂದ ಹಿಡಿದು ಎಲ್ಲ ಅಪ್ಡೇಟು ನಿಮಗೆ ಪುಸ್ತಕದೊಳಗೆ ಸಿಗ್ತದೆ. ಆ್ಯಂಡ್ 2 ಪುಸ್ತಕ, ಭಾಷಾಂತರ, ಸಾರಾಂಶ ಬರವಣಿಗೆ ಮತ್ತು ಪ್ರಬಂಧಗಳು. ಆ್ಯಂಡ್ ಇನ್ನೊಂದು 15ರಿಂದ 20 ದಿನ ಆರ್ ಈ ಮಂತ್ ಎಂಡ್ವರೆಗೂ ನಿಮಗೆ ನೆಕ್ಸ್ಟ್ ಮಂತ್ ನವೆಂಬರ್ 15ರೊಳಗಾಗಿ ಕ್ವಶನ್ ಬ್ಯಾಂಕ್ ಸಿಗ್ತದೆ. ಓಕೆ, ನಮ್ಮ ಕ್ವಶನ್ ಬ್ಯಾಂಕ್ ಹೊರಗೆ ಬರ್ತಾ ಇದೆ. ಕ್ವಶನ್ ಬ್ಯಾಂಕ್ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಓಲ್ಡ್ PSI ಕ್ವಶನ್ ಪೇಪರ್ಸ್ನ ಕೊಡೋದಲ್ಲ, 2025ರೊಳಗೆ ಯಾವ ಎಕ್ಸಾಮ್ ಆಗ್ಯಾವಲ್ಲ ಅದನ್ನು ಕೂಡ ಅನಲೈಸ್ ಮಾಡಿ ಹೆಂಗೆ ಟ್ರೆಂಡ್ ಚೇಂಜ್ ಆಗತ್ತದ, ಯಾವ ಥರ ನೀವು ಓದಬೇಕು, 2025ರೊಳಗೆ ಯಾವ ಎಕ್ಸಾಮ್ ಒಳಗೆ ಹೆಂಗೆ ಕ್ವಶನ್ ಬಂದಾವು ವಿತ್ ಎಕ್ಸ್ಪ್ಲನೇಷನ್ ನಾವು ಕೊಡ್ತಾ ಇದ್ದೀವಿ. ಅಲ್ಲಿಗೆ ನೀವು ನವೆಂಬರ್ 15ರವರೆಗೂ ಕ್ವಶನ್ ಬ್ಯಾಂಕಿಗಾಗಿ ಕಾಯಿರಿ. ಈಗ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎಸ್ಸೆ ಪುಸ್ತಕ, ಭಾಷಾಂತರ ಪುಸ್ತಕ ಅವೈಲೇಬಲ್ ಇದಾವೆ. ಸೊ ಇಂಗ್ಲಿಷ್ ಪುಸ್ತಕ ಇದೇ ಶನಿವಾರದಿಂದ ನಿಮಗೆ ಸಿಗ್ತದೆ. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪುಸ್ತಕಗಳ ಕಾಪಿಗಾಗಿ. ನಿಮ್ದು ಯಾವುದೇ ಊರಿರಲಿ, ಎಲ್ಲೇ ಇರಲಿ, ಕರ್ನಾಟಕದೊಳಗೆ ಅಲ್ಲ ಇಂಡಿಯಾದೊಳಗೆ ನಾವು ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ನಿಮಗೆ ಪುಸ್ತಕಗಳನ್ನ ಕಳಿಸ್ಕೊಡ್ತೀವಿ. ಸಾರಾಂಶ ಬರವಣಿಗೆ, ಇಂಗ್ಲಿಷ್ ಮೀಡಿಯಂ ಎಸ್ಸೆ ಪುಸ್ತಕ. ಓಕೆ, ಆ್ಯಂಡ್ ಜಸ್ಟ್ ರೀಡ್ ಇಟ್ ಗೈಸ್. ಈ ಪುಸ್ತಕಗಳ ಕ್ವಾಲಿಟಿನ ನೋಡಿ, ನೀವೇ ಓದಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮಗೆ ಅವೈಲೇಬಲ್ ಇದಾವೆ. PSI ಪೇಪರ್ 1 ಜಾಯಿನ್ ಆಗಬೇಕನ್ನೋರು 25th ಅಕ್ಟೋಬರ್ ಇಂದ ಪ್ರಾರಂಭ ಆಗ್ತಾ ಇದೆ. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ವಿಚಾರ ಮಾಡಬೇಕು, ಯಾವ ಥರ ಥಿಂಕ್ ಮಾಡಬೇಕು, ನೀವು ಏನು ಮಾಡಿದರೆ ಜಾಸ್ತಿ ಅಂಕಗಳನ್ನ ಗಳಿಸ್ಬೋದು ಅನ್ನೋದನ್ನು ವಿಸ್ತಾರವಾಗಿ ಹೇಳಿಕೊಡಲಾಗುತ್ತೆ ಗೈಸ್. ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಷನ್. ಆ್ಯಂಡ್ ನೋಡಿ, ನವೆಂಬರ್ 1st ವೀಕ್ ಒಳಗಾಗಿನೇ ಅಥವಾ 1st ಅಥವಾ 2nd ವೀಕ್ ಒಳಗಾಗಿ ಆರ್ ಈ ತಿಂಗಳು ಎಂಡ್ ಒಳಗೇನೆ ನಿಮಗೆ PC ನೋಟಿಫಿಕೇಶನ್ ಬರುತ್ತೆ ಅಂತ ನಂಗೆ ನ್ಯೂಸ್ ಇದೆ. ಆ್ಯಂಡ್ ಅಲ್ಲಿವರೆಗೂ ಪೇಷನ್ಸ್ ಇಂದ ಕಾಯಿರಿ, ಸ್ಟ್ರಾಟಜಿ ಮಾಡ್ರಿ. ನಾ ಏನು ಹೇಳಿದ್ನೋ ಮೊದಲೇ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್.